ಮುಗಿಯದ ಬಂಧನ ಭಾಗ 40. ಎರಡನೇ ಮಹಡಿಯ ಕಹಿ ನೆನಪುಗಳು ಮತ್ತೆ ಕಾಡಬಾರದೆನ್ನುವಂತಹ ಅಶ್ವಿನಿಯ ಹೃದಯ ಮತ್ತೆ ಕುಗ್ತು. ಅವಳು ಸುಹಾಸ್ನ ಸಲಹೆಯನ್ನು ತಿರಸ್ಕರಿಸುತ್ತಾ ತಲೆ ಆಡಿಸ್ತಾಳೆ. ಅದರ ಅಗತ್ಯವಿಲ್ಲ, ನಾನು ಸ್ವಲ್ಪ ಹೊತ್ತು ಇಲ್ಲೇ ಸೋಫಾದಲ್ಲೇ ವಿಶ್ರಾಂತಿ ಪಡ್ಕೊಳ್ತೀನಿ. ಅನ್ವಿತಾ ಈಗಷ್ಟೇ ಶಾಂತವಾಗಿ ನಿದ್ದೆ ಮಾಡಿದ್ದಾಳೆ. ಅವಳನ್ನು ಎಬ್ಬಿಸಿ ಮೇಲೆ ಕರ್ಕೊಂಡು ಹೋಗಿ ಅವಳನ್ನು ಅಲ್ಲೇ ಇಲ್ಲಿ ಮಾಡಿದ್ರೆ ನಿದ್ರೆ ಭಂಗ ಮಾಡೋಕ್ಕೆ ನಾನು ನಿಜವಾಗ್ಲೂ ಇಷ್ಟಪಡೋದಿಲ್ಲ. ಏನೂ ಅವಶ್ಯಕತೆ ಇಲ್ಲ. ಸ್ವಲ್ಪ ಪ್ರಾಬ್ಲಮ್ ಆದರೂ ಪರವಾಗಿಲ್ಲ. ಅವಳು ದೃಢವಾದ ಮನಸ್ಸನ್ನು ನೋಡಿ ಅವಳನ್ನು ಇನ್ನೂ ಒತ್ತಾಯಿಸೋಕೆ ಹೋಗಲಿಲ್ಲ. ನಂತರ ಗೀತಾ ಅವಳೊಂದಿಗೆ ಸ್ವಲ್ಪ ಹೊತ್ತು ಸಮಾಧಾನದ ಮಾತಾಡಿ ಇಬ್ಬರನ್ನು ಒಂಟಿಯಾಗಿ ಬಿಟ್ಟು ಅಲ್ಲಿಂದ ಅವಳ ಪಾಡಿಗೆ ಅವಳು ತೆರಳುತ್ತಾಳೆ. ಯಾಕಂದರೆ ತುಂಬ ಸಮಯ ಮೀರಿ ಹೋಗಿತ್ತು. ಸುಮಾರು 11 ಗಂಟೆ ಕ್ರಾಸ್ ಆಗಿದೆ. ಸಭಾಂಗಣದಲ್ಲಿ ಮತ್ತೆ ಪ್ರಶಾಂತವಾದ ಮೌನ ಆವರಿಸಿತು. ಸುಹಾಸ್ ತನ್ನ ಅವಳಿ ಗಂಡು ಮಕ್ಕಳ ವಯಸ್ಸಿನ ಬಗ್ಗೆ ತೀಕ್ಷ್ಣವಾಗಿ ವಿಚಾರಿಸಿದ್ರಿಂದ ಅಶ್ವಿನಿ ಇನ್ನೂ ಎಚ್ಚರದಿಂದ ಜಾಗರೂಕಳಾಗಿದ್ಲು. ಪ್ರತಿ ಕ್ಷಣವೂ ಯಾವ ಪ್ರಶ್ನೆ ಕೇಳ್ತಾಳೆ, ಮಕ್ಕಳ ಬಗ್ಗೆ, ತನ್ನ ಗಂಡನ ಬಗ್ಗೆ ಏನಾದರೂ ವಿಚಾರಿಸಿ ತನ್ನ ನಿಜವಾದ ಸತ್ಯ ಹೊರಬಂದರೆ ತನ್ನ ಮಕ್ಕಳನ್ನು ಕಳೆದುಕೊಳ್ಳುವಂತಹ ಭಯ ಅವಳಿಗೆ ತೀವ್ರವಾಗಿ ಕಾಡ್ತಾ ಇತ್ತು. ಹಾಗಾಗಿ ಅವಳು ತನ್ನ ಮಡಿಲಲ್ಲಿ ಮಲಗಿದ್ದ ಪುಟ್ಟ ಅನ್ವಿತಾಳನ್ನು ನೋಡುವ ನೆಪದಲ್ಲಿ ಸುಹಾಸ್ನತ್ತ ನೇರವಾಗಿ ನೋಡುವುದನ್ನೇ ತಪ್ಪಿಸ್ತಾ ಇದ್ಲು. ಸುಹಾಸ್ ಕೂಡ ಅವಳ ಬಹಳ ಸಮಯದಿಂದ ತನ್ನ ಕೆಲಸದಲ್ಲಿ ಮುಳುಗಿ ಒಂದು ಮಾತನ್ನು ಮಾತನಾಡದ ಕಾರಣ ಅಶ್ವಿನಿ ನಿಧಾನವಾಗಿ ತನ್ನ ಭಯದಿಂದ ಹೊರಬಂದು ಸಾಮಾನ್ಯ ಸ್ಥಿತಿಗೆ ಮರಳಿದ್ಲು. ಇಂದಿನ ದಿನ ಅವಳಿಗೆ ನಿಜಕ್ಕೂ ಬಹಳಷ್ಟು ಆಯಾಸ ತಂದಿತ್ತು. ಮಧ್ಯಾಹ್ನ ಹಿರಿಯ ರಾಜಾರತ್ನಂ ಅವರಿಗೆ ಚಿಕಿತ್ಸೆ ನೀಡೋಕೆ ಅವಳು ಅಪಾರ ಶಕ್ತಿಯನ್ನು ವ್ಯಯಿಸಿದ್ಲು. ಹಾಗಾಗಿ ಅವಳ ಸಂಪೂರ್ಣ ದೇಹ ಮತ್ತು ಶಕ್ತಿ ಈಗ ಆಯಾಸದಿಂದ ಜಾರಿ ಹೋಗ್ತಿತ್ತು. ಮಡಿಲಲ್ಲಿದ್ದ ಅನ್ವಿತಾಳ ನಿಯಮಿತವಾದ ಉಸಿರಾಟ ಮತ್ತು ದೇಹದ ಹಿತಕರವಾದ ಉಷ್ಣತೆಯು ಅಶ್ವಿನಿಯ ತಳಮಳಿಸ್ತಾ ಇದ್ದಂತಹ ಮನಸ್ಸನ್ನು ಪ್ರಶಾಂತಗೊಳಿಸಿತ್ತು. ಎಚ್ಚರವಾಗಿರಲು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಆಯಾಸದ ಅಲೆಗೆ ಸೋತ ಅಶ್ವಿನಿ ಬೇಗನೆ ಗಾಢ ನಿದ್ರೆಗೆ ಜಾರಿದ್ಲು. ಸಭಾಂಗಣ ಕೋಣೆ ಸ್ವಲ್ಪ ಹೊತ್ತು ಮೌನವಾಗಿ ಇತ್ತು. ಸುಹಾಸ್ ತನ್ನ ಲ್ಯಾಪ್ಟಾಪ್ನಿಂದ ತಲೆ ಎತ್ತಿ ನೋಡಿದಾಗ ಅಶ್ವಿನಿ ಪುಟ್ಟ ಅನ್ವಿತಾಳನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದುಕೊಂಡೇ ಸೋಫಾದ ಮೇಲೆ ತಲೆಯನ್ನು ಬಾಗಿಸಿ ಮಲಗಿದ್ಲು. ಅವಳು ಅನ್ವಿತಾಳನ್ನು ಮಡಿಲಲ್ಲಿ ಹೊತ್ತುಕೊಂಡು ಕುಳಿತ ಭಂಗಿಯಲ್ಲೇ ಮಲಗಿದ್ರಿಂದ ಅವಳ ಕುಳಿತಿರುವ ಭಂಗಿ ಆರಾಮದಾಯಕವಾಗಿರಲಿಲ್ಲ. ಅದು ತುಂಬ ಹಿಂಸೆ ಸ್ವಲ್ಪ ಹೊತ್ತಿನ ಸಮಯದ ನಂತರ ತುಂಬ ಹಿಂಸೆ ಅನಿಸೋಕೆ ಶುರುವಾಗೋಯಿತು. ಆದ್ದರಿಂದ ಅವಳಿಗೆ ಸಂಪೂರ್ಣವಾಗಿ ಆರಾಮವಾಗಿ ನಿದ್ರಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ನಿದ್ರೆಯಲ್ಲೂ ಸಣ್ಣ ಚಲನೆಯಿಂದ ತಾನು ಎಚ್ಚರವಾದಾಗಲೆಲ್ಲ ಮಗು ಎಲ್ಲಿ ಬಿದ್ದುಬಿಡ್ತದೋ ಅನ್ನೋ ರೀತಿಯಲ್ಲಿ ಅವಳು ತನ್ನ ಕೈಗಳನ್ನು ಇನ್ನಷ್ಟು ಭದ್ರಪಡಿಸ್ಕೊಳ್ತಾ ಇದ್ಲು, ಬಿಗಿಗೊಳಿಸ್ಕೊಳ್ತಾ ಇದ್ಲು. ತನ್ನ ಮಗಳನ್ನೇ ಎದೆಗಪ್ಪಿಕೊಂಡು ಆಯಾಸದಿಂದ ನಿದ್ರಿಸ್ತಿರುವ ದೃಶ್ಯ ಸುಹಾಸ್ನ ಕಠಿಣ ಹೃದಯವನ್ನು ಕರಗಿ ನೀರು ಮಾಡಿತು. ಇಷ್ಟರಲ್ಲಿ ಗೀತಾ ಅನ್ವಿತಾಳ ಜ್ವರದ ಸ್ಥಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸಲು ಸಭಾಂಗಣಕ್ಕೆ ಹಿಂದಿರುಗಿದ್ಲು. ಅವಳು ಸೋಫಾದ ಹತ್ತಿರ ಬರುತ್ತಿದ್ದಂತೆಯೇ ಸುಹಾಸ್ ಅವಳಿಗೆ ಶಬ್ದ ಮಾಡದ ಧ್ವನಿಯನ್ನು ಕಡಿಮೆ ಮಾಡಲು ಮೆಲ್ಲನೆ ಸನ್ನೆ ಮಾಡ್ತಾನೆ. ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಹತ್ತಿರ ಬಂದ ಗೀತಾ ಸೋಫಾದಲ್ಲಿ ಒಂದಾಗಿ ಮಲಗಿದ್ದ ಆ ತಾಯಿ ಮತ್ತು ಮಗಳನ್ನು ನೋಡಿದ್ಲು. ಅವಳ ತುಟಿಗಳಲ್ಲಿ ನೈಜವಾದ ಆನಂದದ ನಗು ಹರಳಿತು. ಅಬ್ಬಾ, ನಿಜವಾಗಿಯೂ ತಾಯಿ ಮತ್ತು ಮಗಳ ನಡುವಿನ ಆ ದೈವಿಕ ಬಾಂಧವ್ಯವನ್ನು ಯಾರಿಂದಲೂ ಕೂಡ ಎಂದಿಗೂ ಮುರಿಯೋಕ್ಕೆ ಸಾಧ್ಯವಿಲ್ಲ. ಇಬ್ಬರು ಇಷ್ಟೊಂದು ವರ್ಷಗಳಿಂದ ಭೇಟಿಯಾಗಿಯೇ ಇರಲಿಲ್ಲ. ಆದರೂ ಅನ್ವಿತಾ ಕುಟ್ಟಿ ಎಷ್ಟು ಸ್ವಾಭಾವಿಕವಾಗಿ ತನ್ನ ಎತ್ತ ತಾಯಿಗೆ ಅಂಟುಕೊಂಡು ಕೂತಿದ್ದಾಳೆ ನೋಡು. ಮತ್ತು ಶ್ರೀಮತಿ ಅಶ್ವಿನಿಯವರು ಕೂಡ ತನ್ನ ಮಗಳು ಎಷ್ಟೊಂದು ಆಳವಾಗಿ ಪ್ರೀತಿಸ್ತಿದ್ದಾರೆ ಅಂತ ಹೇಳಿ ಗೀತಾ ಮನಸ್ಸಿನಲ್ಲೇ ಭಾವಪರವಶಳಾದ್ಲು. ಆದರೆ ಅವರಿಬ್ಬರು ಹೊಂದಿದ್ದ ಸಣ್ಣ ಕಂಬಳಿ ಅವರಿಬ್ಬರ ದೇಹವನ್ನು ಸಂಪೂರ್ಣವಾಗಿ ಮುಚ್ಚದೆ ಇರುವುದನ್ನು ನೋಡಿ ಗೀತಾಳ ಹುಬ್ಬುಗಳು ಸಣ್ಣಗೆ ಸುಕ್ಕುಗಟ್ಟಿದ್ವು. ಅವಳು ನಿಧಾನವಾಗಿ ಪಕ್ಕದ ಕೋಣೆಗೆ ಹೋಗಿ ಒಂದು ದೊಡ್ಡದಾದ ಬೆಚ್ಚಗಿನ ಕಂಬಳಿಯನ್ನು ತಂದು ಸುಹಾಸ್ಗೆ ನೀಡ್ತಾಳೆ. ಸುಹಾಸ್ನ ಹುಬ್ಬುಗಳು ಒಂದು ಕ್ಷಣ ಸುಕ್ಕುಗಟ್ಟಿದ್ವು. ಸಣ್ಣ ಹಿಂಜರಿಕೆಯ ನಂತರ ಅವನು ಗೀತಾಳ ಒಂದು ಕೈಯಿಂದ ಆ ಬೆಚ್ಚಗಿನ ಕಂಬಳಿಯನ್ನು ಪಡೆದುಕೊಳ್ತಾನೆ. ನಂತರ ಮೆಲ್ಲನೆ ತನ್ನ ದೇಹವನ್ನು ತಗ್ಗಿಸಿ ಸೋಫಾದ ಮೇಲೆ ಮಲಗಿರುವಂತಹ ಅಶ್ವಿನಿ ಮತ್ತು ಅನ್ವಿತಾ ಇಬ್ಬರ ಮೇಲೆಯೂ ಕೂಡ ಆ ದೊಡ್ಡ ಕಂಬಳಿಯನ್ನು ಅತ್ಯಂತ ನಾಜೂಕಿನಿಂದ ಜಾಗರೂಕತೆಯಿಂದ ಪ್ರೀತಿಯಿಂದ ಸುತ್ತಿ ಒದಿಸ್ತಾನೆ. ಅಶ್ವಿನಿಗೆ ಸುಹಾಸ್ನ ಈ ಬೆಚ್ಚಗಿನ ಸ್ಪರ್ಶ ಮತ್ತು ಆರೈಕೆ ಅರಿವಾಗ್ತಾ ಇರೋ ಥರನೇ ರಾತ್ರಿ ಜ್ವರ ಹಿಡಿದು ಅನ್ವಿತಾ ಬೆಳಗಿನ ಜಾವ ಎಚ್ಚರಗೊಂಡಾಗ ಆ ಮೂವರ ನಡುವೆ ಯಾವ ಸುಂದರ ಕ್ಷಣ ಎದುರಾಗ್ತದೆ. ಸುಹಾಸ್ ಇಬ್ಬರ ಮೇಲೆಯೂ ಕೂಡ ಬೆಚ್ಚಗಿನ ಕಂಬಳಿಯನ್ನು ಜಾಗರೂಕತೆಯಿಂದ ಚೆನ್ನಾಗಿ ಸುತ್ತಿ ಒದಿಸಿದ್ದಾನೆ.
ನಂತರ ಅವನು ಎದ್ದು ನಿಲ್ಲೋ ಹೊರಟಾಗ ಅವನ ತೀಕ್ಷ್ಣ ನೋಟ ಅಶ್ವಿನಿ ಮಲಗಿರುವಂತಹ ಸುಂದರವಾದ ಮುಖದ ಮೇಲೆ ಬಿತ್ತು. ಸುಹಾಸ್ ಅವಳ ಮುಖದಿಂದ ತನ್ನ ಕಣ್ಣುಗಳನ್ನು ಬದಿಗೆ ಸರಿಸಲಾಗದೆ ಹಾಗೆಯೇ ಹೆಪ್ಪುಗಟ್ಟಿ ನಿಂತು ಬಿಡ್ತಾನೆ. 6 ವರ್ಷಗಳ ಸುದೀರ್ಘ ವಿರಹದ ನಂತರ ಅವಳನ್ನು ಇಷ್ಟೊಂದು ಹತ್ತಿರದಿಂದ ನೋಡ್ತಾ ಇರೋವಂಥದ್ದು ಇದೇ ಮೊದಲಾಗಿತ್ತು. ಅವಳು ಆರಾಮವಾಗಿ ಅಥವಾ ಶಾಂತಿಯುತವಾಗಿ ನಿದ್ರಿಸ್ತಿಲ್ಲ ಅನ್ನುವಂತಹದ್ದು ಅವಳ ಮುಖಭಾವದಿಂದಲೇ ತುಂಬ ಸ್ಪಷ್ಟವಾಗಿ ತಿಳಿದಿತ್ತು. ಅವಳ ಕಣ್ಣು ರೆಪ್ಪೆಗಳು ಯಾವುದೇ ಕ್ಷಣದಲ್ಲಾದರೂ ಕೂಡ ಎಚ್ಚರಗೊಳ್ಳುವಂತೆ ಮಧ್ಯಂತರದಿಂದ ಸಣ್ಣಗೆ ತೂಗಾಡ್ತಿದ್ವು. ಅವಳು ಆದರೆ ಯಾವ ಕ್ಷಣದಲ್ಲಿ ಎಚ್ಚರಗೊಂಡು ಬಿಡ್ತಾಳೋ ಅಂತ ಸುಹಾಸ್ ಕಾತರದಿಂದ ಯೋಚಿಸುತ್ತಾ ಅವಳನ್ನೇ ನೋಡ್ತಾನೇ ಇದ್ದ. ಇದ್ದಕ್ಕಿದ್ದಂತೆ ನಿದ್ರೆಯಲ್ಲೇ ಅಶ್ವಿನಿಯ ಹುಬ್ಬುಗಳು ಸಣ್ಣಗೆ ಸುಕ್ಕುಗಟ್ಟಿದಂತಾದವು. ಆಯಾಸದ ಭರದಲ್ಲಿ ಅವಳ ತಲೆ ಸೋಫಾದ ಅಂಚಿನಿಂದ ಪಕ್ಕಕ್ಕೆ ಜಾರೋಕ್ಕೆ ಶುರು ಮಾಡಿತು. ಅವಳು ಸೋಫಾದಿಂದ ಕೆಳಗೆ ಬೀಳುವ ಮೊದಲೇ ಸುಹಾಸ್ ತನ್ನ ಅರಿವಿಲ್ಲದೆಯೇ ತಕ್ಷಣವೇ ತನ್ನ ಕೈಗಳನ್ನು ಚಾಚಿ ಅವಳ ತಲೆಯನ್ನು ಜಾಗರೂಕತೆಯಿಂದ ರಕ್ಷಿಸ್ತಾನೆ. ಅಶ್ವಿನಿ ಸಂಪೂರ್ಣವಾಗಿ ಅವನ ಅಪ್ಪುಗೆಯಲ್ಲಿ ಜಾರಿಬಿದ್ಲು. ಇದ್ದಕ್ಕಿದ್ದಂತೆ ಅವಳ ಮೃದುವಾದ ಕೆನ್ನೆ ಸುಹಾಸ್ನ ಬೆಚ್ಚಗಿನ ಅಂಗೈಯನ್ನು ಸ್ಪರ್ಶಿಸಿದಂತಾಗಿ ಆ ಸ್ಪರ್ಶಕ್ಕೆ ಸುಹಾಸ್ನ ಕಣ್ಣುಗಳಲ್ಲಿ ಕತ್ತಲೆ ಆವರಿಸಿತ್ತು. ಎದೆಯೊಳಗೆ ಸಣ್ಣ ಸಂಚಲ ಉಂಟಾಯಿತು. ಅವಳ ನಿದ್ರೆಯ ಭಂಗವಾಗಿ ಅವಳು ಎಚ್ಚರಗೊಂಡು ಬಿಡುತ್ತಾಳೆ ಎಂಬಂತಹ ಹೆದರಿಕೆಯಿಂದ ಅವನು ಒಂದು ಇಂಚು ಕೂಡ ಅಲ್ಲಾಡದ ಹಾಗೆ ಅವರಿಗೆ ಎಚ್ಚರ ಆಗದೆ ಇರೋ ಥರ ನಿಂತೇ ಬಿಡ್ತಾನೆ. ಅಶ್ವಿನಿ ಕೂಡ ಸುಹಾಸ್ನ ಭುಜದ ಅಪ್ಪುಗೆಯಲ್ಲಿದ್ದಾಳೆ. ಆ ಪುಟ್ಟ ಅನ್ವಿತ ಅಶ್ವಿನಿಯ ಎದೆಯ ಅಪ್ಪುಗೆಯಲ್ಲಿದ್ದಾಳೆ. ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ಸುರಕ್ಷಿತವಾಗಿರಬೇಕೋ ಅಲ್ಲಿದ್ದಾರೆ. ಇದನ್ನು ನೋಡಲಿಕ್ಕೆ ಬಹಳ ಸಂತೋಷದ ಸುದೀರ್ಘವಾದ ಸಮಯ. ಅವರಿಬ್ಬರ ಅಪರೂಪದ ಪ್ರೇಮಮಯವಾದ ಬಂಧವನ್ನು ದೂರದಿಂದಲೇ ನೋಡ್ತಾ ಇರುವಂತಹ ಮನೆ ಕೆಲಸದ ಗೀತಾಗೆ ಮನಸ್ಸಿನಲ್ಲಿ ಒಂದು ಸುಂದರವಾದ ಕಲ್ಪನೆ ಹೊಳಿತು. ಶ್ರೀಮತಿ ಅಶ್ವಿನಿಯವರು 6 ವರ್ಷಗಳ ಹಿಂದೆ ಈ ಮನೆಯನ್ನು ತೊರೆದು ಹೋಗಿದ್ದರೂ ಕೂಡ ಅವರು ಮತ್ತೆ ಈ ಮನೆಗೆ ಸಂಪೂರ್ಣವಾಗಿ ಮರಳಿ ಬರುವುದು ಅಸಾಧ್ಯವೇನಲ್ಲ ಅಂತ ಅವಳಿಗೆ ಅನಿಸೋಕೆ ಆ ಕ್ಷಣದಲ್ಲಿ ಶುರುವಾಯಿತು. ಗೀತಾ ಸುಹಾಸ್ನತ್ತ ನೋಡಿ ಸಂತೋಷದಿಂದ ಮುಗುಳ್ನಗುತ್ತಾ, ಸರ್, ನೀವು ಅವರನ್ನು ಮೇಲಿನ ಕೋಣೆಗೆ ಕರೆದುಕೊಂಡು ಹೋಗಿ ವಿಶ್ರಾಂತಿ ಪಡೆಯಲು ಅನುಕೂಲ ಮಾಡಿಕೊಡಿ. ಅವರು ರಾತ್ರಿ ಇಡೀ ಹೀಗೆ ಮುದುಡಿಕೊಂಡು ಕೈಕಾಲು ನೋವು ಬರುತ್ತೆ, ಸೋಫಾದಲ್ಲಿ ಮಲಗಿದ್ರೆ ಆಗಲ್ಲ ಅನಿಸುತ್ತೆ. ಮೇಡಮ್ಗೆ ನಾಳೆ ಇಡೀ ದಿನ ಮೈಕೈ ನೋವು ಉಂಟಾಗುತ್ತೆ, ಅವ್ರಿಗೆ ಕೆಲಸ ಮಾಡಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸಾಲದಕ್ಕೆ ಅವರು ನಾಳೆ ತಮ್ಮ ಕೆಲಸಕ್ಕೂ ಹೋಗಬೇಕಾಗುತ್ತಲ್ವಾ ಅಂತ ಮೆಲ್ಲನೆ ಸಲಹೆಯನ್ನು ನೀಡಿದ್ಲು. ಅವಳ ಮಾತನ್ನು ಪರಿಶೀಲಿಸ್ತಿದ್ದ ಹಾಗೆ ಸುಹಾಸ್ನ ಉಬ್ಬುಗಳ ನಡುವೆ ಆಳವಾದ ಚಿಂತೆಯ ಗೆರೆಗಳು ಮೂಡಿದ್ವು. ಸ್ವಲ್ಪ ಸಮಯದ ಮೌನದ ನಂತರ ಅವನು ಸಂಕ್ಷಿಪ್ತವಾಗಿ ತಲೆಯ ಆಡಿಸಿ ಒಪ್ಕೊಳ್ತಾನೆ. ಗೀತಾ ಅತ್ಯಂತ ಮೆಲ್ಲನೆ ಅನ್ವಿತಾಳನ್ನು ಅಶ್ವಿನಿಯ ಮಡಿಲಿನಿಂದ ತನ್ನ ತೋಳುಗಳಲ್ಲಿ ಎತ್ಕೊಳ್ತಾನೆ. ಅದೃಷ್ಟವಶಾತ್ ಆ ಚಲನೆಗೆ ಮಗು ಎಚ್ಚರಗೊಳ್ಳಿಲ್ಲ. ಅನ್ವಿತಾಳನ್ನು ತೋಳುಗಳಲ್ಲೇ ಹಿಡಿದುಕೊಂಡೇ ಗೀತಾ ಮುಗುಳ್ನಗುತ್ತಾ, ಸರ್, ನೀವು ಮೇಡಮ್ ಅವರನ್ನು ಮೇಲಿನ ಕೋಣೆಗೆ ಕರೆದೊಯ್ಯಿರಿ ಅಂತ ಹೇಳಿ ಸುಹಾಸು ಮುಂದೆ ಏನು ಮಾಡ್ತಾನೆ ಅಂತ ಹೇಳಿ ಪಕ್ಕಕ್ಕೆ ನಿಂತು ಕಾಯ್ತಾ ಇದ್ಲು. ಗೀತಾಳ ಮಾತುಗಳನ್ನು ಕೇಳಿದಂತಹ ಸುಹಾಸ್ ಒಂದು ಕ್ಷಣ ಮೌನವಾಗಿ ನಿಂತ್ಕೊಳ್ತಾನೆ. ಬಹಳ ಸಮಯದ ಆಲೋಚನೆಯ ನಂತರ ಅವನು ಒಂದು ತೀರ್ಮಾನಕ್ಕೆ ಬಂದು ಸೋಫಾದಲ್ಲಿದ್ದ ಅಶ್ವಿನಿಯನ್ನು ಅತ್ಯಂತ ಎಚ್ಚರಿಕೆಯಿಂದ ತನ್ನ 2 ಕೈಗಳಲ್ಲಿ ಎತ್ತಿಕೊಳ್ತಾನೆ. ಅವನ ಕೈಗಳಲ್ಲಿ ಅಶ್ವಿನಿಯ ತಲೆ ತುಂಬ ದುರ್ಬಲವಾಗಿ ಪಕ್ಕಕ್ಕೆ ಹೊರೆಯಾಯಿತು. ಸುಹಾಸ್ ಅತ್ಯಂತ ಪ್ರೀತಿಯಿಂದ ಅವಳ ತಲೆಯನ್ನು ತನ್ನ ಗಟ್ಟಿಮುಟ್ಟಾದ ಭುಜದ ಮೇಲೆ ಅನಿಸಿಕೊಳ್ತಾನೆ. ಅವರು ಎಷ್ಟು ಸುದೀರ್ಘವಾದ ನಿದ್ರೆಗೆ ಜಾರಿದ್ರು ಅಂದರೆ ಅವನು ಅವಳನ್ನು ಎತ್ಕೊಂಡು ಎದ್ದು ನಿಂತ ನಂತರವೂ ಆಯಾಸದಲ್ಲಿರತಕ್ಕಂತಹ ಅಶ್ವಿನಿಗೆ ಸ್ವಲ್ಪವೂ ಕೂಡ ಎಚ್ಚರ ಅನ್ನೋದೇ ಆಗೋದೇ ಇಲ್ಲ. ಸುಹಾಸ್ ತನ್ನ ಬಾಹುಗಳಲ್ಲಿದ್ದ ಅಶ್ವಿನಿಯ ಮುಖದತ್ತ ತುಂಬ ಗಂಭೀರವಾಗಿ ಕರುಣೆಯಿಂದ ನೋಡ್ತಾನೆ. ಅವಳು ತೂಕದಲ್ಲಿ ತೀರಾ ಅತ್ತಿಯಂತೆ ಹಗುರವಾಗಿದ್ಲು. ಅಬ್ಬಾ, ಇಷ್ಟೊಂದು ವರ್ಷಗಳ ಕಾಲ ಈ ಮನೆಯಿಂದ ದೂರವಿದ್ದು ಇವಳು ತನ್ನನ್ನು ತಾನು ಸರಿಯಾಗಿ ನೋಡಿಕೊಂಡೇ ಇಲ್ಲ ಅನಿಸುತ್ತೆ. ಇಷ್ಟೊಂದು ತೆಳ್ಳಗಾಗಿದ್ದಾಳಲ್ಲ ಎಂದು ಯೋಚಿಸಿದ್ದ ಹಾಗೆ ಸುಹಾಸ್ನ ಹೃದಯದಲ್ಲಿ ದುಃಖದ ಛಾಯೆ ಒಂದು ಕ್ಷಣ ಆವರಿಸಿತ್ತು. ಸುಹಾಸ್ ಅಶ್ವಿನಿಯನ್ನು ತನ್ನ ಎದೆಗೆ ಅಪ್ಪಿಕೊಂಡು ರಾಜಾರತ್ನಂ ಬಂಗಲೆಯ ಮೆಟ್ಟಿಲುಗಳನ್ನು ಹತ್ತಿ ನಿಧಾನವಾಗಿ ಮೇಲಕ್ಕೆ ಕರೆದೊಯ್ಯುವುದನ್ನು ನೋಡಿ ಗೀತಾ ತುಂಬ ತೃಪ್ತಿಯಿಂದ ಮುಗುಳ್ನಗ್ತಾ ಇದ್ದಾಳೆ.
ಏನೇ ಸಂಭವಿಸಿರಲಿ, ಎಷ್ಟೇ ಜಗಳ ಆಗಿರಲಿ, ಎಂತಹ ಬಿರುಗಾಳಿನೇ ಬರಲಿ, ಶ್ರೀ ಸುಹಾಸು ಶ್ರೀಮತಿ ಅಶ್ವಿನಿ ಇಬ್ಬರು ಒಬ್ರಿಗೊಬ್ರು ಸೂಕ್ತವಾದ ದಿವ್ಯ ದಂಪತಿಗಳು, ಮೇಡ್ ಫಾರ್ ಈಚ್ ಅದರ್ ಅಂತ ಗೀತಾ ಮನಸ್ಸಿನಲ್ಲಿ ಹಾರೈಸಿದ್ಲು. ಸುಹಾಸ್ ಅಶ್ವಿನಿಯನ್ನ ಅತಿಥಿ ಕೋಣೆಯ ಹಾಸಿಗೆ ಮೇಲೆ ಮಲಗಿಸಿದಾಗ ಏನಾಗ್ತದೆ? ಅಶ್ವಿನಿಗೆ ನಿದ್ರೆಯಲ್ಲೇ ಸುಹಾಸ್ನ ಸ್ಪರ್ಶದ ಅರಿವಾಗೋದೇ ಇಲ್ವಾ? ಅಶ್ವಿನಿ ಇಡೀ ದಿನದ ಕೆಲಸ ಆಯಾಸದಿಂದ ತೀವ್ರವಾಗಿ ದಣಿದಿದ್ಲು. ಸಾಮಾನ್ಯವಾಗಿ ಸಣ್ಣದೊಂದು ಶಬ್ದ ಕೇಳಿದ್ರೂ ತಕ್ಷಣವೇ ಎಚ್ಚರಗೊಳ್ತಿದ್ದ ಜಾಗರೂಕ ಸ್ವಭಾವ ಅವಳದಾಗಿತ್ತು. ಆದರೆ ಆ ರಾತ್ರಿ ಅವಳು ಎಷ್ಟು ಗಾಢವಾದ ಆಯಾಸದ ನಿದ್ರೆಯಲ್ಲಿದ್ಲು ಅಂದರೆ, ತನ್ನನ್ನು ಸೋಫಾದಿಂದ ಎತ್ಕೊಂಡು ಅತಿಥಿ ಕೋಣೆಗೆ ಮೇಲಕ್ಕೆ ಕರೆದೊಯ್ಯಲಾಗ್ತಿದೆ ಎಂಬಂತಹ ಒಂದು ಸಣ್ಣ ಅರಿವು ಅವಳಿಗೆ ಇರಲಿಲ್ಲ. ಸುಹಾಸ್ ಹಾಸಿಗೆ ಹತ್ತಿರ ಬಂದು ತನ್ನ ಬಾಹುಗಳಲ್ಲಿದ್ದಂತಹ ಅಶ್ವಿನಿಯನ್ನ ಅತ್ಯಂತ ನಿಧಾನವಾಗಿ ಜಾಗರೂಕತೆಯಿಂದ ಹಾಸಿಗೆ ಮೇಲೆ ಮಲಗಿಸ್ತಾನೆ. ಅವಳ ತಲೆಯನ್ನು ದಿಂಬಿನ ಮೇಲೆ ಸರಿಯಾಗಿ ಇರಿಸಲ್ಪಟ್ಟಿದೆಯೇ ಅಂತ ಖಚಿತಪಡಿಸ್ಕೊಂಡ ನಂತರವೇ ಅವನು ಮೆಲ್ಲನೆ ಎದ್ದು ನಿಲ್ತಾನೆ. ಅವಳ ಹಿಂದೆಯೇ ಬಂದಿದ್ದ ಗೀತಾ ಸುಹಾಸ್ ಅಶ್ವಿನಿಯನ್ನು ಪ್ರೀತಿಯಿಂದ ನೋಡ್ಕೊಳ್ತಿರುವಂತಹ ಒಂದು ಸುಂದರವಾದ ವಿಧಾನವನ್ನು ನೋಡಿ ಏನೋ ಗೊತ್ತಿಲ್ಲ, ಅವಳಿಗೆ ಒಂದು ರೀತಿಯ ಖುಷಿ. ಅವಳು ಅಶ್ವಿನಿಗೆ ಅಕ್ಕಳು ಅಲ್ಲ, ತಂಗಿಯೂ ಅಲ್ಲ, ಆದರೂ ಕೂಡ ಅವಳ ಒಳ್ಳೆತನಕ್ಕೆ ಸೋತಂತಹ ಒಬ್ಬ ಸ್ನೇಹಿತೆ. ಆ ನೋಡಿ ತುಟಿಯಂಚಲ್ಲಿ ವಿಶಾಲವಾದ ಮುಗುಳ್ನಕ್ಕಲು. ಅವಳು ತನ್ನ ತೋಳುಗಳಲ್ಲಿದ್ದ ಅನ್ವಿತಾಳನ್ನು ಅಶ್ವಿನಿಯ ಪಕ್ಕದಲ್ಲೇ ಮೆಲ್ಲನೆ ಮಲಗಿಸಿ ಅವರಿಬ್ಬರ ಮೇಲೆಯೂ ಬೆಚ್ಚಗಿನ ಕಂಬಳಿಯನ್ನು ಎಳೆದು ಒದ್ದಿಸಿ ಹಿಂದಕ್ಕೆ ಸರಿದ್ಲು. ಆ ಯೋಚನೆಯೊಂದಿಗೆ ಗೀತಾ ಸದ್ದಿಲ್ಲದೆ ಕೋಣೆಯಿಂದ ಹೊರಬರಲು ಅನುವಾದ್ಲು. ಆ ಕೋಣೆಯಲ್ಲಿದ್ದ ಏಕೈಕ ಬೆಳಕೆಂದರೆ ಮೂಲೆಯಲ್ಲಿದ್ದ ಮಂದವಾದ ನೈಟ್ ಲ್ಯಾಂಪು ದೀಪ. ಮೃದುವಾದ ಬೆಳಕು ಮಾತ್ರ ಇತ್ತು. ಆ ಮಂದ ಬೆಳಕಿನಲ್ಲಿ ಸುಹಾಸ್ ಯಾವುದೇ ಮಾತುಗಳನ್ನಾಡದೆ ಅಶ್ವಿನಿಯ ಶಾಂತ ಮುಖವನ್ನು ಕಣ್ಣೆವೇ ಇಕ್ಕದೆ ದಿಟ್ಟಿಸಿ ನೋಡ್ತಾ ಇದ್ದ. ಅದು 6 ವರ್ಷಗಳ ಹಿಂದಿನಂತೆಯೇ ಅಪಾರ ಸುಂದರವಾದ ಮುಖವಾಗಿತ್ತು. ಆದರೆ 6 ವರ್ಷಗಳ ಹಿಂದೆ ಅವಳ ಕಣ್ಣುಗಳು ತೆರೆದಿದ್ದಾಗ ಅವಳು ಸಂಪೂರ್ಣವಾಗಿ ವಿಭಿನ್ನ ಮತ್ತು ದೃಢ ವ್ಯಕ್ತಿಯಂತೆ ಕಾಣಿಸ್ತಿದ್ಲು. ವಾಸ್ತವವಾಗಿ 6 ವರ್ಷಗಳ ಹಿಂದೆ ಅವಳ ಸರಳತೆಯಿಂದ ಆಕರ್ಷಿತನಾಗದ ಅವನಿಗೆ ಇಂದು ಅವಳ ಪ್ರತಿಯೊಂದು ಚಲನೆ ಮತ್ತು ಮುಖಭಾವದ ಕಡೆಗೆ ತಡೆಯಲಾಗದ ಒಂದು ಆಕರ್ಷಣೆ, ತೀವ್ರ ಒಂದು ಪ್ರೀತಿ ಭಾವನೆ ಮೂಡ್ತಾ ಇದೆ. ಕಳೆದ 6 ವರ್ಷಗಳ ಕಾಲ ಈ ಮನೆಯಿಂದ ದೂರವಾಗಿ ಅವಳು ತನ್ನ ಜೀವನವನ್ನು ಹೇಗೆ ಕಳೆದ್ಲು? ಅವಳಿಗೆ ನೆರವಾದವರು ಯಾರೋ ಎಂಬಂಥ ಪ್ರಶ್ನೆ ಸುಹಾಸ್ನ ಮನಸ್ಸಿನಲ್ಲಿ ಇನ್ನಿಲ್ಲದ ಹಾಗೆ ಅವಳನ್ನು ಕಂಡ ದಿನದಿಂದ ಕಾಡ್ತಾನೆ ಇದೆ. ಸ್ವಲ್ಪ ಸಮಯದ ನಂತರ ನಿದ್ರೆಯಲ್ಲಿದ್ದ ಅಶ್ವಿನಿ ಉಬ್ಬುಗಳು ಇದ್ದಕ್ಕಿದ್ದಂತೆ ತೀವ್ರವಾಗಿ ಸುಕ್ಕುಗಟ್ಟಿದ್ವು. ಅವಳ ಮುಖದಲ್ಲಾದ ಆ ತೀವ್ರ ಬದಲಾವಣೆಯನ್ನು ಕಂಡ ಸುಹಾಸ್ ಕೂಡ ಮುಖ ಗಂಟಾಕಿಕೊಳ್ತಾನೆ. ಅವಳು ನಿದ್ರೆಯಲ್ಲೇನಾದರೂ ಯಾವುದಾದ್ರೂ ಕೆಟ್ಟ ರೀತಿಯ ಕನಸನ್ನು ಕಾಣ್ತಾ ಇದ್ದಾಳಾ? ಅದು ಏನಾಗಿರ್ಬೋದು? ಇಷ್ಟೊಂದು ಗಾಢ ನಿದ್ರೆಯಲ್ಲಿ ಅವಳ ಮನಸ್ಸಿನಲ್ಲಿ ಯಾಕೆ ಹೀಗೆ ತೀವ್ರವಾಗಿ ಚಡಪಡಿಸ್ತಾನೆ ಇದ್ದಾಳೆ ಅಂತ ಅವನು ಯೋಚಿಸೋಕೆ ಶುರು ಮಾಡ್ತಾನೆ. ಅತ್ತ ಕನಸಿನಲ್ಲಿ ಅಶ್ವಿನಿ 6 ವರ್ಷಗಳ ಹಿಂದಿನ ಆ ಒಂದು ಕಪ್ಪು ದಿನಕ್ಕೆ ಹಿಂತಿರುಗಿದ್ಲು. ಅಲ್ಲಿ ಸುಹಾಸ್ ತನ್ನನ್ನು ತೀವ್ರವಾದ ಅಸಹ್ಯ, ಕೋಪ, ಒಂದು ರೀತಿಯ ಒರಟುತನ ಹಾಗೂ ದ್ವೇಷದಿಂದ ನೋಡ್ತಾ ಇದ್ದಾನೆ. ಕನಸಿನಲ್ಲಿ ಸುಹಾಸ್ ಒಂದು ಮಾತನ್ನು ಆಡದಿದ್ರೂ ಕೂಡ ಅವನು ಮುಂದೆ ತನಗೆ ಏನು ಹೇಳಲಿದ್ದಾನೆ ಎಂಬುದನ್ನು ಅಶ್ವಿನಿ ಊಹಿಸಬಲ್ಲವಳಾಗಿದ್ಲು. ಅವಳು ಭಯದಿಂದ ಹಿಂದಕ್ಕೆ ಸರಿದು ಅವನು ಹೇಳುವಂತಹ ಒಂದು ನಿಷ್ಠೂರ ಮಾತುಗಳನ್ನು ಕೇಳಬಾರದೆಂದು ತನ್ನ 2 ಕಿವಿಗಳನ್ನು ಕೈಗಳಿಂದ ಗಟ್ಟಿಯಾಗಿ ಮುಚ್ಕೊಂಡ್ಳು. ಆದರೆ ಆ ವ್ಯಕ್ತಿಯ ಕ್ರೂರ ಮಾತುಗಳು ಅವಳ ಮೆದುಳಿನಲ್ಲಿ ಭೀಕರವಾಗಿ ಪ್ರತಿಧ್ವನಿಸ್ತಾನೆ ಇದ್ವು. ನಾನು ನಿನ್ನನ್ನು ಎಂದಿಗೂ ಕೂಡ ಪ್ರೀತಿಸೋದಿಲ್ಲ. ನನ್ನದು ನಿನ್ನದು ಒಂದು ಬಲವಂತದ ಮದುವೆ. ಇದು ಎಂದಿಗೂ ಸಾಧ್ಯವಿಲ್ಲ. ಆ ಧ್ವನಿ, ಆ ವಾಕ್ಯ ಅವಳ ಮನಸ್ಸಿನಲ್ಲಿ ಪದೇ ಪದೇ ತೀವ್ರವಾಗಿ ಪುನರಾವರ್ತನೆಯಾಗ್ತಿತ್ತು. ಕನಸಿನಲ್ಲೇ ತೀವ್ರವಾಗಿ ಉಸಿರುಗಟ್ಟಿದಂತಾದ ಅಶ್ವಿನಿ ಅಸಹಾಯಕತೆಯಿಂದ ಸ್ವಲ್ಪ ಹೊತ್ತು ತನ್ನ ಉಸಿರನ್ನೇ ಬಿಗಿದುಕೊಂಡ್ಳು. ಇನ್ನು ಅಶ್ವಿನಿಯನ್ನೇ ಆತಂಕದಿಂದ ನೋಡ್ತಿದ್ದ ಸುಹಾಸ್ನನ್ನು ಕಂಡು ಗೀತಾ ಮೆಲ್ಲನೆ ಕೇಳಿದ್ಲು, ಸುಹಾಸ್ ಸರ್, ನೀವು ಯಾಕೆ ಕೋಣೆಗೆ ಹೋಗಿ ಸ್ವಲ್ಪ ವಿಶ್ರಾಂತಿಯನ್ನು ತಗೊಳ್ಬಹುದಲ್ವಾ? ನಿಮಗೂ ಕೂಡ ನಾಳೆ ತುಂಬ ಕೆಲಸ ಇರುತ್ತೆ. ಇವರಿಬ್ಬರಿಗೂ ಸಹಾಯ ಮಾಡಲು ನೋಡ್ಕೊಳ್ಳೋಕ್ಕೂ ನಾನು ಇಲ್ಲೇ ಇದ್ದು ಕಾಯ್ತೀನಿ. ನಿಮಗೂ ನಾಳೆ ಬೆಳಗ್ಗೆ ಆಫೀಸಿಗೆ ಹೋಗ್ಬೇಕಾಗಿರುತ್ತಲ್ವಾ, ಕೆಲಸವಿರ್ತದೆ ಅಲ್ವಾ ಅಂತ ಅವಳು ಹೇಳ್ತಾಳೆ. ಸುಹಾಸ್ ಗಂಭೀರವಾಗಿ ತಲೆ ಆಡಿಸ್ತಾನೆ. ಅದರ ಅಗತ್ಯವಿಲ್ಲ ಗೀತಾ, ನನಗೇನು ಸುಸ್ತು ಆಗಿಲ್ಲ. ಅನ್ವಿತಾಗಿನ್ನೂ ಜ್ವರ ಸಂಪೂರ್ಣವಾಗೂ ಇಳಿದಿಲ್ಲ. ಹಾಗಾಗಿ ಅವಳನ್ನು ನಾನೇ ಜಾಗರೂಕತೆಯಿಂದ ನೋಡ್ಕೊಳ್ಬೇಕು. ನನಗೆ ಕೆಲಸ ಅಂಥದ್ದು ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ ಬಿಡು. ನೀವು ಈಗ ನಿಮ್ಮ ಕೋಣೆಗೆ ಹೋಗಿ ವಿಶ್ರಾಂತಿ ಪಡಬಹುದು. ಗೀತಾ ಮನಸ್ಸಿನಲ್ಲಿ ಸಣ್ಣ ತಮಾಷೆ ಅಂತ ಹೇಳಿ ಭಾವಿಸಿದ್ಲು. ಅಬ್ಬಬ್ಬಾ, ಸರ್ರು ನಿಜವಾಗಿಯೂ ಮಗು ಅನ್ವಿತಾ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರಾ?
ಆದರೆ ಅವರ ಸಂಪೂರ್ಣ ದೃಷ್ಟಿ ಮಾತ್ರ ಗಮನವಿರುವಂಥದ್ದು ಮಾತ್ರ ಶ್ರೀಮತಿ ಅಶ್ವಿನಿಯವರ ಮೇಲೆ ಮಾತ್ರ. ಇಬ್ಬರ ನಡುವೆ ಇರುವ ಮುನಿಸು ಕರಗಲು ಇವರಿಬ್ಬರನ್ನ ಒಂಟಿಯಾಗಿ ಬಿಡುವುದು ಬಹುಶಃ ತುಂಬ ಉತ್ತಮವಾದ ಕೆಲಸ. ಅವರು ಸ್ವಲ್ಪ ಸಮಯ ಹೀಗೆ ಒಂಟಿಯಾಗಿದ್ದರೆ ಹಳೆಯ ಕಹಿ ಮರೆತು ಮತ್ತೆ ಸೂಕ್ತ ಕುಟುಂಬವಾಗಿ ಹತ್ತಿರವಾಗೋಕ್ಕೆ ಉತ್ತಮ ಅವಕಾಶ ಸಿಗ್ತದೆ ಅಂತ ಯೋಚಿಸುತ್ತಾ ಗೀತಾ ಕಿರುನಗೆಯೊಂದಿಗೆ ಕೋಣೆಯಿಂದ ಹೊರ ನಡೆದಳು. ಕನಸಿನಲ್ಲಿ ಆ ಭೀಕರ ನೆನಪಿನಿಂದ ಚಡಪಡಿಸ್ತಾ ಇರುವಂತಹ ಅಶ್ವಿನಿಯ ಕೈಯನ್ನು ಸುಹಾಸ್ ಹಿಡಿಯುತ್ತಾನೆಯೇ. ಅಶ್ವಿನಿ ಕಣ್ಣನ್ನು ತೆರೆದಾಗ ಸುಹಾಸ್ ತನ್ನ ತೀರಾ ಹತ್ತಿರ ಕುಳಿತಿರುವಂಥದ್ದನ್ನು ಕಂಡು ಅವಳು ಹೇಗೆ ಪ್ರತಿಕ್ರಿಯಿಸ್ತಾಳೆ? ತನ್ನ ಮನಸ್ಸನ್ನು ತಾನೇ ಸರಿದೂಗಿಸ್ಕೊಳ್ಳುತ್ತಾ ಅಶ್ವಿನಿ ಅನ್ವಿತಾಗೆ ಬೆಳಗ್ಗೆ ಹೊತ್ತಿಗೆ ಜ್ವರ ಪೂರ್ತಿ ಸರಿ ಹೋಗ್ತದೆ, ಆದರೆ ಅವಳಿಗೆ ನೆಗಡಿ ಬರದಂತೆ ತುಂಬ ಜಾಗ್ರತೆ ವಹಿಸಿ, ನಾನು ಈಗಲೇ ಇಲ್ಲಿಂದ ಹೊರಡಬೇಕು ಅಂತ ಹೇಳಿಬಿಟ್ಟು ಮೆಲ್ಲನೆ ಹೇಳಿದ್ಲು. ಆದರೆ ಆ ಕ್ಷಣದಲ್ಲಿ ಅವಳಿಗೆ ತಾನು ಎಲ್ಲಿ ಮಲಗಿದ್ದೆ, ತಾನು ಹೇಗೆ ಈ ಕೋಣೆಗೆ ಬಂದು ಅದು ಹಾಸಿಗೆ ಮೇಲೆ ಹೇಗೆ ಮಲಗಿದೆ ಅನ್ನೋದು ಹೊಳಿಲಿಲ್ವೋ ಗೊತ್ತಿಲ್ಲ. ಅವಳು ಹಿಂತಿರುಗಿ ಕೋಣೆಯಿಂದ ಹೊರಡಲು ಪ್ರಯತ್ನಿಸುತ್ತಿರುವಾಗ ಸುಹಾಸ್ನ ಬಲವಾದ ಕೈ ಇದ್ದಕ್ಕಿದ್ದಂತೆ ಅವಳ ಮಣಿಕಟ್ಟನ್ನು ಬಿಗಿಯಾಗಿ ಹಿಡಿದುಕೊಂಡ್ಬಿಡುತ್ತೆ. ಅಶ್ವಿನಿ ಮಾತ್ರ ತೀವ್ರ ಗೊಂದಲ ಮತ್ತು ಭಯ ಆತಂಕದಿಂದ ಹಿಂತಿರುಗಿ ನೋಡ್ತಾಳೆ. ಸುಹಾಸ್ನ ಉಬ್ಬುಗಳು ತೀವ್ರವಾಗಿ ಸುಕ್ಕುಗಟ್ಟಿದ್ವು. ಈಗ ಬೆಳಗ್ಗೆ 4 ಗಂಟೆ, ನೀನು ರಾತ್ರಿ ಇಡೀ ಸರಿಯಾಗಿ ನಿದ್ದೆಯನ್ನು ಕೂಡ ಮಾಡಿಲ್ಲ. ಅಂದಮೇಲೆ ನೀನು ಈಗ ಹೋಗೋದು ಎಷ್ಟು ಸರಿ? ಆತ ಏನು ಹೇಳಕ್ಕೆ ಬರ್ತಾ ಇದ್ದಾನೆ? ತನ್ನ ಹೆಂಡತಿಯನ್ನು ಬಿಟ್ಟು ಈ ಮನೆಯನ್ನು ಬಿಟ್ಟು ಹೋಗೋದಕ್ಕೆ ಆತ ಬಿಡೋದಿಲ್ವಾ? ನೋಡೋಣ ಮುಂದಿನ ಭಾಗದಲ್ಲಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್, ಪ್ಲೀಸ್ ಪ್ಲೀಸ್ ಪ್ಲೀಸ್.